ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ತಾತವರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ 94ನೇ ಹುಟ್ಟುಹಬ್ಬದ ಒಂದು ಆಚರಣೆ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಜೊತೆಯಲ್ಲಿ ಅವ್ರನ್ನ ಪ್ರೀತಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ಬೆಳಗಿನಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀವಿ. ಇವತ್ತು ಕುಟುಂಬದ ಸಮೇತವಾಗಿ ಪ್ರತಿ ವರ್ಷವೂ ಎಂದಿನಂತೆ ಬಂದು ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಒಂದು ವಿಶೇಷತೆ ಏನಂದರೆ 94 ವಯಸ್ಸಿನ ದೇವೇಗೌಡರು ಸಾಹೇಬರು ಇವತ್ತಿಗೂ ಕೂಡ ಇಷ್ಟು ಸಕ್ರಿಯರಾಗಿ ಜನಸೇವೆನೇ ನನಗೆ ಬಹಳ ಮುಖ್ಯವಾದಂಥದ್ದು ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜನರ ಪರವಾಗಿ ಧ್ವನಿಯನ್ನು ಗೂಡಿಸ್ತಾ ರಾಜ್ಯದ ಯಾವುದೇ ಜ್ವಾಲಂತ ಸಮಸ್ಯೆಗಳಿರಲಿ, ಅದು ನಮ್ಮ ನೆಲ ಜಲ ಭಾಷೆ ಅಂತ ಬಂದಾಗ ಕನ್ನಡದ ಒಂದು ಅಸ್ಮಿತೆಗೋಸ್ಕರ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಭಗವಂತ ಅವ್ರಿಗೆ ಶತಾಯುಷಿಗಳಾಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಚಾಮುಂಡಿ ತಾಯಿ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರ ಮೊಮ್ಮಗನಾಗಿಯೂ ಕೂಡ ಕೇಳ್ಕೊಳ್ತೇನೆ, ಪಕ್ಷದ ಕಾರ್ಯಕರ್ತನಾಗಿಯೂ ಕೂಡ ಕೇಳ್ಕೊಳ್ತೇನೆ. ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ರಾಜ್ಯಸಭೆಯ ಅವಧಿ ಏನು ಮುಕ್ತಾಯ ಆಗಿದೆ, ಬಹುಶಃ ಇನ್ನೇನು ಕೆಲವು ದಿನಗಳಲ್ಲಿ ಒಂದಷ್ಟು ನಾಮಿನೇಷನ್ಸ್ ಪ್ರಕ್ರಿಯೆಗಳು ಕೂಡ ರಾಜ್ಯಸಭೆಗೆ ಆರಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಆದರೆ ಇಲ್ಲಿ ನಾನು ಹಿಂದೆನೂ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ, ಅದು ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಅವ್ರದ್ದು ಕೂಡ ಮಾತಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವ್ರ ಪರವಾಗಿಯೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವತ್ತಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಲಯನ್ಸ್ನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಷರತ್ತುಬದ್ಧವಾದಂಥ ವಿಚಾರಗಳನ್ನ ಮುಂದಿಟ್ಟು ಅಲಯನ್ಸ್ನ ಮಾಡಿರ್ತಕ್ಕಂಥದ್ದಲ್ಲ. ಒಟ್ಟಾರೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಎಷ್ಟು ಗೌರವ ಕೊಟ್ಟು ಕಾಣ್ತಾರೆ ಅಂತಕ್ಕಂಥದ್ದನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೇವೆ. ಎಲ್ಲವೂ ಕೂಡ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಮ್ಮ ಕಡೆಯಿಂದ ಇದು ಯಾವುದೇ ರೀತಿ ಚರ್ಚೆಗಳು ಆಗಿಲ್ಲ, ಯಾವುದೇ ರೀತಿ ಒತ್ತಡಗಳು ಕೂಡ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್, ನಿನ್ನೆ ಚಾಮುಂಡೇಶ್ವರಿಯಲ್ಲಿ ಅದ್ದೂರಿ ಸಮಾವೇಶ ಮಾಡಿದ್ದೆ, ಹೇಗಿತ್ತು ಸರ್? ನಿನ್ನೆ ಚಾಮುಂಡೇಶ್ವರಿನಲ್ಲಿ ತಾವೆಲ್ಲ ಮಾಧ್ಯಮದ ಸ್ನೇಹಿತರು, ಮೈಸೂರು ಜಿಲ್ಲೆಯ ಎಲ್ಲ ಪತ್ರಿಕೋದ್ಯಮ ಮಾಧ್ಯಮದವರು ಎಲ್ಲರೂ ಕೂಡ ಭಾಗವಹಿಸಿದ್ರಿ, ಎಲ್ಲರೂ ನೋಡಿದ್ದೀರಿ. ಚಾಮುಂಡೇಶ್ವರಿ ಇಂದಿನಿಂದನೂ ಕೂಡ ಒಂದು ರಾಜಕೀಯವಾಗಿ ಅಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರಿಗೆ ಒಂದು ರೀತಿ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಒಂದು ಕ್ಷೇತ್ರ. ಆ ನಿಟ್ಟಿನಲ್ಲಿ ನಿನ್ನೆ ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ ಒಂದು ವರ್ಗ ಅವರು ಕೂಡ ನಿನ್ನೆ ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿಂದ ಅಪಾರ ಸಂಖ್ಯೆಯಲ್ಲಿ ಜನ ಬಂದು ನಿನ್ನೆ ದಿನ ಆಶೀರ್ವಾದವನ್ನು ಮಾಡಿದ್ದಾರೆ. ಸರ್, ಆದರೆ ನೀವು ಚಾಮುಂಡೇಶ್ವರಿಯಲ್ಲಿ ಮಾಡಿದ್ರೆ ಆ ಕ್ಷೇತ್ರದ ಶಾಸಕರಲ್ಲಿ ಅವ್ರು ಇಲ್ಲಿ ಬಂದು ದೊಡ್ಡವ್ರನ್ನ ಭೇಟಿ ಮಾಡ್ಕೊಂಡು ಈಗ ಒಂದು ನಾನು ಈ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ಅಥವಾ ನನಗೆ ಇನ್ನೂ ಕೂಡ ಸೀನಿಯಾರಿಟಿನ ಕಂಪೇರ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನನಗಿರ್ತಕ್ಕಂಥ ಒಂದು ಅರಿವು, ನಾನು ಇವತ್ತು ಇಂಥ ಒಂದಷ್ಟು ವಿಚಾರಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತಕ್ಕಂಥದ್ದು, ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಬಹುಶಃ ನಾನು ವೈಯಕ್ತಿಕವಾಗೂ ಕೂಡ ಇಷ್ಟಪಡೋದಿಲ್ಲ. ಬಹುಶಃ ಇಂಥ ವಿಚಾರಗಳಲ್ಲಿ ಏನಾದ್ರೂ ಇದಕ್ಕೆ ತೆರೆ ಎಳಿತಕ್ಕಂಥದ್ದಕ್ಕೆ ಯಾರು ಇದ್ದರೆ ಬಹುಶಃ ಅದು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರೇ ಮಾಡಬೇಕಾಗ್ತದೆ. ಅಂತಿಮವಾಗಿ ನಿಮಗೂ ಗೊತ್ತಿದೆ, ಇದನ್ನು ಮುಚ್ಚೂರೆ ಮಾಡ್ತಕ್ಕಂಥದ್ದೇನಿಲ್ಲ, ಎಲ್ಲವೂ ಕೂಡ ಬಹಿರಂಗ, ಎಲ್ಲ ನೋಡಿದ್ದೀರಿ, ಏನೇನು ನಡ್ಕೊಂಬಂದಿದೆ, ಏನೇನು ಘಟನೆಗಳು ನಡೆದಿದೆ, ಇದೆಲ್ಲದಕ್ಕೂ ಕೂಡ ಸೂಕ್ತ ಸಮಯದಲ್ಲಿ ಬಹುಶಃ ಉತ್ತರ ಸಿಗುತ್ತೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೆ. ಅಲ್ಲ, ಈಗ ಅವ್ರು ಏನೇ ಹೇಳಿದ್ರು ಕೂಡ ನೀವು ಹೇಳ್ದಂಗೆ ಇದು ಯಾವುದೇ ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಆದಿಬೀದಿಯಲ್ಲಿ ಯಾವುದೂ ಕೂಡ ಇತ್ಯರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಹುಶಃ ಸಮಯ ಬಂದಾಗ ಪಕ್ಷದ ವರಿಷ್ಠರ ಜೊತೆ ಕೂತ್ಕೊಂಡು ಇನ್ವಾಲ್ವ್ ಆಗಿ ಚರ್ಚೆ ಮಾಡ್ತಾರೆ.